ಇನ್ನು ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಕೊಟ್ಟಿರತಕ್ಕಂಥ ಪ್ರಾಸಿಕ್ಯೂಷನ್ನ ರದ್ದತಿಯನ್ನು ಕೋರಿ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಇವತ್ತು ಪುನಃ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಸಿಎಂ ಪರ ವಕೀಲರು ಮತ್ತೆ ವಾದ ಮಂಡನೆಯನ್ನು ಮಾಡಲಿದ್ದಾರೆ. ಇವತ್ತೇ ಸಿಎಂ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರವಾಗುವ ಸಂಭವ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಶನಿವಾರ ಸುದೀರ್ಘ ವಾದ ಪ್ರತಿವಾದ ನಡೆಯಿತು. ವಾದ ಪ್ರತಿವಾದ ಆಲಿಸಿದ್ದ ನ್ಯಾಯಮೂರ್ತಿ ಸೋಮವಾರಕ್ಕೆ ಅಂದರೆ ಇವತ್ತಿಗೆ ಈ ವಿಚಾರಣೆಯನ್ನು ಮುಂದೂಡಿದರು. ಹೀಗಾಗಿ ಸಿಎಂಗೆ ಮತ್ತೆರಡು ದಿನ ರಿಲೀಫ್ ಸಿಕ್ಕಿತ್ತು. ಆದರೆ ಟೆನ್ಷನ್ ಮುಂದುವರೆದೇ ಇದೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ಪ್ರತಿವಾದ ಕೂಡ ಮುಂದುವರಿಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಪರ ಅಭಿಷೇಕ್ ಮನು ಸಿಂಘ್ವಿ, ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಮತ್ತು ಪ್ರಭುಲಿಂಗ ನಾವದಗಿ ದೂರುದಾರರ ಪರ ರಂಗನಾಥ ರೆಡ್ಡಿ ಇವರೆಲ್ಲರೂ ಕೂಡ ವಾದ ಮಂಡನೆಯನ್ನು ಮಾಡಿದ್ದಾರೆ. ಮತ್ತೆ ಆಗುವಂತಹ ಸಾಧ್ಯತೆ ಇದೆ. ಇವತ್ತೇ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರವಾಗುತ್ತಾ ಅನ್ನೋದು ಕುತೂಹಲ. ಅಂದರೆ ಮುಖ್ಯಮಂತ್ರಿಗಳ ಒಂದು ರೀತಿ ರಾಜಕೀಯ ಭವಿಷ್ಯ ಕೂಡ ಇದರ ಮೇಲೆ ನಿಂತಿರ್ತಕ್ಕಂಥದ್ದು. ಒಂದು ವೇಳೆ ರಾಜ್ಯಪಾಲರ ಆದೇಶವನ್ನು ಕೋರ್ಟ್ ಎತ್ತಿ ಹಿಡಿದರೆ ಮುಖ್ಯಮಂತ್ರಿಗಳಿಗೆ ಹಿನ್ನಡೆಯಾಗುತ್ತೆ. ಒಂದು ವೇಳೆ ರಾಜ್ಯಪಾಲರ ಆದೇಶಕ್ಕೇನಾದರೂ ತಡೆ ಕೊಟ್ಟರೆ ಅಥವಾ ಪುನರ್ ಪರಿಶೀಲಿಸಿ ಅಂತ ರಾಜ್ಯಪಾಲರಿಗೆ ವಾಪಸ್ ಕಳಿಸಿದ್ರೆ ಆಗ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ನಿರಾಳ ಆಗುತ್ತೆ. ಏನು ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಯಾಕೆಂದರೆ ಇದು ಕೂಡ ತುಂಬ ಕುತೂಹಲ ಕೆರಳಿಸಿದೆ. ಈಗಾಗಲೇ ರಾಜ್ಯಪಾಲರ ಆದೇಶದ ವಿರುದ್ಧ ಕಾಂಗ್ರೆಸ್ನವರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ದೇವರ ಮೊರೆಯನ್ನು ಹೋಗಿದ್ದಾರೆ. 22 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಚಾಮುಂಡಿ ದೇವಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ. ಯಾಕೆಂದರೆ ಅವ್ರಿಗೂ ಕೂಡ ಏನೇ ಆದರೂ ಟೆನ್ಷನ್ ಇದ್ದೇ ಇದೆ. ಸೊ ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾರೆ. 2:30ಕ್ಕೆ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಆರಂಭ ಆಗುತ್ತೆ. ಅಂದರೆ ಲಂಚ್ ಅವರ್ ಮುಗಿದ ನಂತರ ಆರಂಭ ಆಗುತ್ತೆ. ಆಲ್ಮೋಸ್ಟ್ 5:30 ತನಕ ಆಗ್ಬೋದು. ಇವತ್ತೇ ತೀರ್ಪು ಕೂಡ ಹೊರಬೀಳುವಂತಹ ಸಾಧ್ಯತೆ ಇದೆ. ಮೂಡಾ ಕೇಸ್ನ ಸುಳಿಯಲ್ಲಿ ಮುಖ್ಯಮಂತ್ರಿಗಳು ಸಿಕ್ಕಾಕೊಂಡಿದ್ದಾರೆ. ಸಿಎಂ ರಿಟ್ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ದು ಆಗಲೇ 3 ಹಿಯರಿಂಗ್ ಆಗಿದೆ. ಇವತ್ತು 4ನೇ ಹಿಯರಿಂಗ್. ಹಾಗೆ ನೋಡೋಕ್ಕೆ ಹೋದರೆ ಸುದೀರ್ಘವಾದ ವಾದ ಮಂಡನೆಗೆ ಅವಕಾಶ ಕೊಟ್ಟಿದ್ದಾರೆ. ಇದು ಕೂಡ ಹೈ ಪ್ರೊಫೈಲ್ ಕೇಸ್ ಅಲ್ವಾ? ಮುಖ್ಯಮಂತ್ರಿಗಳ ವಿಚಾರ, ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರ ವಿಚಾರ. ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರು. ಅವರು ಕೊಟ್ಟಿರ್ತಕ್ಕಂಥ ಆದೇಶ ಇದೆಯಲ್ಲ, ಆ ಆದೇಶದ ವಿರುದ್ಧವಾಗಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇದು ಕೂಡ ಒಂದು ರೀತಿ ಇಡೀ ದೇಶದಲ್ಲಿ ಕುತೂಹಲ ಕೆರಳಿಸಿರ್ತಕ್ಕಂಥ ಒಂದು ಕೇಸ್. ಹಾಗಾಗಿ ಸಮಗ್ರ ಅಧ್ಯಯನವನ್ನು ಮಾಡಿ ನ್ಯಾಯಾಧೀಶರು ತೀರ್ಪನ್ನು ಕೊಡಬೇಕು.